ಇದು ಕೊಪ್ಪಳ ಅಲ್ರಿ, ಹೋಳಿಗೆಕ್ ಮಾಡಿದಂತ ಹಪ್ಪಳ. ಕೊಪ್ಪಳ ಎಲ್ಲವೂ ಶಿವನ ಸಪ್ಪಳ. ಎಲ್ಲಿದನ ಪರಮಾತ್ಮ ಎಲ್ಲಿದನ ಅಂತ ಕೇಳಿದ್ರೆ ಕೊಪ್ಪಳ ಗ್ರಾಮದಾಗ ಹೊಡೆದ್ ಮೂಡ್ಯಾನ. ಕರ್ಚಿಕಾಯಿ, ಎಳ್ಳುಳ್ಗಿ, ರವಾದುಂಡಿ, ಕರದಂಟು, ಮಾರ್ಲಿ, ಬುಂದೆ. ಜಯ ಕೊಪ್ಪಳ ಪುರವಾಸ ಗವಿಸಿದ್ದೇಶ, ಭವ ಕಳೆವ ಶಿವ ಕಳೆಯೇ ಗವಿಸಿದ್ದೇಶ. ಸ್ನೇಹಿತರೆ, ನೀವು ನೋಡ್ಬೋದು ಇವಾಗ ಇದ್ದೀವಿ ಮಹಾರಾಸ ಹೋಗುವ ಮುಂಭಾಗದಲ್ಲಿ. ಲಕ್ಷಾನುಗಟ್ಟಲೆ ಭಕ್ತರು ಬರ್ತಾ ಇದಾರೆ. ಆ ಭಕ್ತರಿಗೆ ಯಾವ ರೀತಿ ಅಲ್ಲಿ ಊಟದ ವ್ಯವಸ್ಥೆ ಪ್ರಿಪರೇಷನ್ ಯಾವ ರೀತಿ ನಡೀತಾ ಇದೆ ಅದನ್ನೆಲ್ಲ ನೋಡೋಣ. ಮತ್ತ ನಮ್ ಕಡೆ ಜೋಳದ ರೊಟ್ಟಿ ಉತ್ತರ ಕರ್ನಾಟಕ ಫುಲ್ ಫೇಮಸ್. ಜೋಳದ ರೊಟ್ಟಿ ರಾಶಿ ಗಂಟ್ಲೆ ವರ್ಷ ಬರ್ತಾ ಇದಾವೆ. ಈ ವರ್ಷ ಯಾವ ರೀತಿ ಬಂದಿದೆ ಅನ್ನೋದು ನೋಡೋಣ ಬನ್ನಿ. ನಿಮ್ ಹೆಸರು ಅಜ್ಜ? ನಮ್ಮ ಹೆಸರು ಮಾಂತಗೌಡ್ರಿ. ಮಾಂತಗೌಡ್ರು, ಏನೇನ್ ತಗೊಂಡ್ ಬಂದಿದ್ದೀರಾ ಅಜ್ಜ ನೀವು ಇವಾಗ? ಸಜ್ಜಿ, ಜೋಳ, ರೊಟ್ಟಿ, ತೊಗರಿ, ಕಾಳು ತಗೊಂಡ್ ಬಂದಿದ್ದೀರಾ? ಪಲ್ಯ ಕಾವಕ್ಕೆಲ್ಲ ರೊಟ್ಟಿ ಎಷ್ಟು ತಗೊಂಡ್ ಬಂದಿದ್ದೀರಾ ಅಜ್ಜರ? ಒಂದ್ 1000 ರೊಟ್ಟಿ. ನಿಮ್ದು ಯಾವ ಅಜ್ಜರ? ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಜ್ಜರ ನಿಮ್ದು? 50 ಕಿಲೋಮೀಟರ್. ನೀವು ವರ್ಷ ತಗೊಂಡ್ ಬರ್ತೀರಿ? ವರ್ಷ ತಗೊಂಡ್ ಬರ್ತೀರಿ. ನೀವೇನ್ ಅಲ್ಲಿ ಕಲೆಕ್ಟ್ ಮಾಡ್ತಾರ? ನೀವು ಕಲೆಕ್ಟ್ ಮಾಡ್ತಾರೆ. ನಮ್ ಒಬ್ಬರದಲ್ರಿ, ಊರ್ ಹೊತ್ತಿಲಿಂದ ಕಲೆಕ್ಟ್ ಮಾಡ್ಕೊಂಡ್ ಇಲ್ಲಿಗೆ ತಗೊಂಡ್. ಇದು ನೀವು ಅಜ್ಜರ ಭಕ್ತಿಗೆ ಎಲ್ಲ ತಗೊಂಡ್. ಮೊನ್ನೆ ನಮ್ಮ ಸಣ್ಣ ಬಸಪ್ಪ ಜಾತ್ರೆ ಮಾಡಿದ್ವಿ, 70 ಕೆಜಿ ಬುಂದೆ ಉಳಿತ ತಂದು ಮುಗಿಸಿ ಹೋಗಿವ್ರಿ. ಬಂದೆಲ್ಲ ಇಲ್ಲೇ ಮಠಕ್ ನಾವ್ ಏನ್ ಉಳಿದ್ರ ತಂದು ಮುಗಿಸಿ ಹೋಗ್ತೇವೆ. ಸ್ನೇಹಿತರೆ, ನಾವ್ ಇವಾಗ ಹೋಗ್ತಾ ಇದೀವಿ ರಾಶಿ ರೊಟ್ಟಿ ಇರುವಂತ ಸ್ಥಳಕ್ಕೆ. ಬನ್ನಿ ಹೋಗೋಣ. ನೋಡ್ಬೋದು ನೀವೆಲ್ಲ ರಾಶಿ ಕಟ್ಟಿಗೆನ ಒಟ್ಟಿದ್ದಾರೆ. ಇಲ್ಲಿ ನೋಡಿ ರೈಸ್ ಇದೆ. ಬನ್ನಿ ಹಂಗೆ ಮುಂದೆ ಹೋಗೋಣ. ಸ್ನೇಹಿತರೆ, ನೀವು ನೋಡ್ಬೋದು ಅಲ್ಲಿ ಆ ಕಡೆ ಎಲ್ಲ ರಾಶಿ ಗಂಟ್ಲೆ ಅನ್ನ ರೆಡಿ ಆಗ್ತಾ ಇದೆ ಇವಾಗ್ಲೇ. ಬನ್ನಿ ಸ್ನೇಹಿತರೆ, ಇಲ್ಲಿ ನಮ್ಮ ಅಣ್ಣವರು ಮಾಲ್ದಿ ಮಾಡ್ತಾ ಇದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಬನ್ನಿ ಅಣ್ಣ. ನಿಮ್ಮ ಹೆಸರಣ್ಣ? ರಾಜ್ಕುಮಾರ್ ಶೆಟ್ಟಿ. ಇದು ಯಾವ ರೀತಿ ರೆಡಿ ಮಾಡ್ತಾರಣ್ಣ ಮಾಲ್ದಿನ? ಇಲ್ಲಿ ಮಾರ್ಲಿ, ರೊಟ್ಟಿ, ರೊಟ್ಟಿ, ಬೆಲ್ಲ, ಅದರಿಂದ ಇದನ್ನೆಲ್ಲ ಏನು ಇಲ್ಲೇ ರೆಡಿ ಮಾಡಿದ್ದಾನೆ? ಭಕ್ತರು ತಗೊಂಬಂದು ಕೊಟ್ಟಿದ್ದಾನೆ? ಭಕ್ತರು ತಗೊಂಬಂದಿದ್ದೈತೆ. ರೊಟ್ಟಿ ಎಲ್ಲರೂ ಮಾಡಿದ್ದು ಇಲ್ಲಿ ಮಾಡ್ತಾರೆ, ಭಕ್ತರು ಕೊಡ್ತಾರೆ. ಇದು ಯಾವ ರೀತಿ ರೆಡಿ ಮಾಡ್ತಾರಣ್ಣ? ಅಣ್ಣ, ಇದು ಬೆಲ್ಲದಿಂದ ಅದರಿಂದೆಲ್ಲ ತಯಾರು ಮಾಡ್ತಾರ. ಹಳ್ಳಿ ಭಕ್ತರು ಅವರು ಮನಸ್ಪೂರ್ವಕವಾಗಿ ಅವ್ರ ಇಚ್ಛೆ ಅನುಸಾರವಾಗಿ ಅವ್ರು ಸೇವೆ ಮಾಡ್ಬೇಕಂತ ಅಜ್ಜಂದ ಅವ್ರ ಕೈಲಾದಷ್ಟು ಸೇವೆಯನ್ನು ಮಾಡ್ತಾರ. ಅವರು ಭಕ್ತರು ತಗೊಂಬಂದ್ ಕೊಟ್ಟಿದ್ದಣ್ಣ? ಎಲ್ಲಾ ಭಕ್ತರು ಹಳ್ಳಿಯಿಂದ ಬಂಡಿ ಟ್ಯಾಕ್ಟ್ರಿ ಮೂಲಕ ಬಂದು ಕೊಟ್ಟಿದ್ದು. ಇದು ಎಷ್ಟು ಇವತ್ತು ಖಾಲಿ ಆಗತ್ತಲ್ಲ ಅಣ್ಣ? ಇದು ಇಲ್ಲ, ಉಳಿಯುತ್ತೆ. ಹೌದಣ್ಣ. ಮಿನಿಮಮ್ ಎಷ್ಟು ಹೋಗ್ಬೋದಣ್ಣ ಜಾತ್ರೆ ಮುಗಿಯೋತ್ಲೆ? ಒಂದು 20 ಕ್ವಿಂಟಲ್ ಹೋಗ್ಬೋದು. 20 ಕ್ವಿಂಟಲ್ ಹೋಗುತ್ತಣ್ಣ? ಮತ್ತೆ ಯಾವ್ಯಾವ ರೀತಿ ಪದಾರ್ಥಗಳು ಮಾಡ್ತಾರಣ್ಣ ಇಲ್ಲಿ? ರೊಟ್ಟಿಯಿಂದ ಹಿಡಿದು ಕಾಳು, ಅವ್ರಿಗೆ ಏನಣ್ಣ ಕಾಳು ಯಾವುದೇ ಒಂದು ಅಡಿಗೆ ರೀತಿಯ ಸಾಮಗ್ರಿಗಳನ್ನ ಎಲ್ಲಾ ಭಕ್ತರ ಕೊಡ್ತಾರೆ. ಮಠದ ಕಡೆಯಿಂದ ಏನು ಇರೋದಿಲ್ಲ, ಎಲ್ಲಾ ಭಕ್ತರ ತಗೊಂಡ್ ಕೊಡ್ತಾರೆ. ಸ್ನೇಹಿತರೆ, ನೋಡ್ಬೋದು ನೀವು ಇಲ್ಲಿ ರಾಶಿ ಇದೆ, ಮಾಲ್ದಿ ಇದೆ, ಆ ಕಡೆ ಇದೆ ಬುಂದೆ ಇದೆ, ಆ ಕಡೆ ರೊಟ್ಟಿ ಇದೆ. ಅಲ್ಲಿಗೆ ಮುಂದೆ ಹೋಗೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ನಮ್ ಜೊತೆ ಯಜಮಾನ್ರ ಮಾತಾಡ್ಸೋಣ ಬನ್ನಿ. ಅಣ್ಣ, ನಿಮ್ ಹೆಸರಣ್ಣ? ಭಾಷಾ. ಇವು ಕಟ್ಟಿಗೆ ಎಲ್ಲ ಯಾವ ರೀತಿ ಹೊಡ್ತಾರಣ್ಣ ಇಲ್ಲಿ? ಎಲ್ಲ ಸ್ಕೂಲ್ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳಿಂದ ಇದು ಮಾಡೋದು ಸೇವಾ, ಬಂದು ಭಕ್ತರ ಸೇವಾ. ನಿಮ್ ಹೆಸರು ಭಾಷಾ ಅಣ್ಣ? ನೀವೆಲ್ಲ ಸೇವಾ ಮಾಡ್ಲಿಕ್ಕೆ ಬಂದಿರೋ? ಸೇವಾ ಮಾಡಕ್ ಇಲ್ಲಿ ಏನು ಇಷ್ಟು ಚಟುವಟಿಕೆಗಳು ನಡೀತಾವಲ್ಲ, ಯಾರು ₹1 ದುಡ್ಡು ತಗೊಂಡ, ಎಲ್ಲರೂ ಸೇವಾ ಮಾಡ್ಲಿಕ್ಕೆ ಅಂತ ಎಲ್ಲ ಸೇವಾ ಮಾಡಕ್, ಎಲ್ಲರೂ ಸೇವಾ ಮಾಡ್ಲಿಲ್ಲ. ಆ ಸೈಡ್ ಏನಿದೆ ಅಣ್ಣ? ಪಲ್ಯ ಇದೆ, ಸಾರು ಇದೆ, ರೈಸ್. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ ಅಣ್ಣ? ಊಟಕ್ಕೆ ಕುಂತಾರೆ ಅವ್ರು ಮಾಡ್ತಾರ ಸರ್? ಸರಿ, ಅವ್ರ ಜೋಡಿ ಮಾತಾಡ್ತೀವಿ. ಓಕೆ ಅಣ್ಣ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಅಲ್ಲಿ ಈ ಕಡೆ ಅನ್ನ ನಡೀತಾ ಇದೆ, ಆ ಕಡೆ ಅಲ್ಲಿ ಸಾಂಬಾರ್ ನಡೀತಾ ಇದೆ. ಸಾಂಬಾರ್ ಹತ್ರ ಹೋಗೋಣ ಬನ್ನಿ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ಬೋದು ನಮ್ಮ ಪ್ರಾಣೇಶ್ ಅವ್ರು ಹೇಳ್ತಾ ಇರೋದಲ್ಲ, ಒಂದೊಂದು ಕೊಪ್ಪರಿಗೆ ಒಂದೊಂದು ಹಂಡೆ ಗಂಟ್ಲೆ ಇದೆ ಅಂತಂದು ಯಾವ ರೀತಿ ಅವ್ರ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು, ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಒಂದೊಂದು ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಅದಕ್ಕಿಂತ ಜಾಸ್ತಿನೇ ಇದೆ. ಸ್ನೇಹಿತರೆ, ನಮ್ಮ ಅಜ್ಜವರು ಗವಿಮಠಕ್ಕೆ ಅಂತ ರೊಟ್ಟಿ ತಗೊಂಡ್ಬಂದಿದ್ದಾರೆ. ಅವ್ರು ಯಾವ ಊರು ಏನು ಮಾತಾಡ್ಸೋಣ. ಅಜ್ಜಾರ, ನಿಮ್ಮ ಹೆಸರು? ಮಾರ್ಕಂಡಪ್ಪ. ಯಾವ ಊರ ಅಜ್ಜ ನಿಮ್ದು? ಬೊನ್ನಳ್ಳಿ. ಬೇವನಹಳ್ಳಿ. ರೊಟ್ಟಿ ತಗೊಂಡ್ ಬಂದಿದ್ರಿ? ಎಷ್ಟು ತಗೊಂಡ್ ಬಂದಿದ್ರಿ ಅಜ್ಜಾರ? 4,000 ರೊಟ್ಟಿ. 5 ಕ್ವಿಂಟಲ್ ಉಪ್ಪಿನಕಾಯಿ, 4,000 ರೊಟ್ಟಿ. ಇವನ್ನೆಲ್ಲ ಯಾವ ರೀತಿ ಕಲೆಕ್ಟ್ ಮಾಡ್ತೀರಾ ಅಜ್ಜ ನಿಮ್ಮೂರಲ್ಲಿ? ರೈತರು ಮನೆಗೆಲ್ಲ ಮಾಡ್ಕೊಟ್ಟಿದ್ದೀರಿ? ಪ್ರತಿ ವರ್ಷನೂ ತಗೊಂಡ್ಬಂದ್ ಕೊಡ್ತಿದ್ದೀರಿ? ವರ್ಷ ಬಂತು. ಮತ್ತೆ ಏನೇನ್ ಕೊಡ್ತೀರಾ ಅಜ್ಜಾರ? ಕರ್ಚಿಕಾಯಿ ಬಂದಿದ್ದಾವೆ. ಮತ್ತೆ ಅಜ್ಜಾರ? ಒಂದು 5 ಕ್ವಿಂಟಲ್ ಉಪ್ಪಿನಕಾಯಿ, ರೊಟ್ಟಿ, 4,000 ರೊಟ್ಟಿ. ಗವಿ ಮಠದ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ?
ಅರೆ ಅಜ್ಜಾರ ಹಾ. ಅಷ್ಟೇ ಅವ್ರಲ್ಲಿದ್ದ ನಮ್ಗೆ ಆಸರೆ ಆಗಿದೆ. ದೊಡ್ಡದು. ನಿಮ್ಗೆ ಏನ್ ಅನ್ಸುತ್ತಣ್ಣ? ಸರ್ ಸಾವಿರಾರು ಜನ ಬಡ ವಿದ್ಯಾರ್ಥಿಗಳಿಗೆ ಹಾ. ಒಂದು ವಸತಿ ಸೌಲಭ್ಯ ಇದೆ. ಹಾ. ಎಲ್ಲಾ ರೀತಿ ಭಕ್ತರಿಗೆ ಒಂದು ಒಳ್ಳೆ ರೀತಿ ಅನುಕೂಲ ಇದೆ. ಸ್ನೇಹಿತರೆ, ಅಣ್ಣವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗಿದೆ ಅಂತ. ಅವರು ಪ್ರತಿ ವರ್ಷವೂ ತಗೊಂಬಂದು ರೊಟ್ಟಿ ದವಸ ಧಾನ್ಯಗಳನ್ನ ತಗೊಂಬಂದು ಕೊಡ್ತಿದ್ರಂತೆ. ಒಳಗಡೆ ರೊಟ್ಟಿ ಗೂಡಾನ್ ಇದೆ, ಹೋಗೋಣ ಬನ್ನಿ. ನೀವು ನೋಡ್ಬೋದು ಇಲ್ಲಿ ರೊಟ್ಟಿನ ಯಾವ ರೀತಿ ನಮ್ ಸ್ನೇಹಿತರು ಇಳಿಸ್ತಾ ಇದ್ದಾರೆ ಅಂತಂದು. ಇದು ರಾಶಿಗಳ ರೊಟ್ಟಿ ಇಲ್ಲಿಂದ ಬೇರೆ ಬೇರೆ ಹಳ್ಳಿ ಕಡೆಯಿಂದ ಬರ್ತದೆ. ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ಮಟ್ಲದಿನ್ನಿ ಗ್ರಾಮದಿಂದ ತಗೊಂಡ್ ಬಂದಿದ್ದಾರೆ. ಎಲ್ಲ ದವಸ ಧಾನ್ಯಗಳು ತಗೊಂಡ್ಬಂದಿದ್ದಾರೆ, ಟ್ರ್ಯಾಕ್ಟರ್ ಮೂಲಕ ಬಂದಿದ್ದಾರೆ. ಇಲ್ಲೆಲ್ಲ ಯಜಮಾನ್ರಿದ್ದಾರೆ, ಅವ್ರನ್ನ ಒಳಗಡೆ ಹೋಗಿ ಬಂದು ಒಬ್ಬೊಬ್ಬರ ಮಾತಾಡ್ಸೋಣ ಬನ್ನಿ. ಸ್ನೇಹಿತರೆ, ನೋಡ್ಬೋದು ಇಲ್ಲಿ ಸಿಹಿ ಕೊಠಡಿ ಅಂತಿದೆ. ನಮ್ಮ ಉತ್ತರ ಕರ್ನಾಟಕ ಜನಗಳೆಲ್ಲ ಹೇಳ್ತಾರೆ ನೀವು ಬರೀ ಖಾರ ತಿಂತೀರಿ ಅಂತಂದ. ಖಾರನೂ ಅಲ್ಲ, ನಮ್ ಕಡೆ ಸಿಹಿನೂ ಸಿಗ್ತದೆ. ಬನ್ನಿ ಒಳಗಡೆ ನೋಡೋಣ. ಅಣ್ಣ, ಇದೆಲ್ಲ ಸಿಹಿ ಕೊಠಡಿ ಅಲ್ಲ ಅಣ್ಣ? ಏನೇನು ಇರ್ತಣ ಸಿಹಿ ಇಲ್ಲಿ ಭಕ್ತಾದಿಗಳಿಗೆ? ಸ್ನೇಹಿತರೆ, ಇಲ್ಲಿ ಯಜಮಾನ್ರಿದ್ರೆ ಯಜಮಾನ್ರನ್ನ ಮಾತಾಡ್ಸೋಣ ಬನ್ನಿ. ಹಲೋ, ಇಲ್ಲಿ ಕರ್ಚಿಕಾಯಿ, ಎಳ್ಳುಳ್ಳಿಗಿ, ರವಾದ ಉಂಡಿ, ಕರ್ದಂಟು, ಮಾದ್ಲಿ, ಬುಂದೆ ಎಲ್ಲಾ ಬಂದತ್ರಿ. ಎಲ್ಲ ಭಕ್ತರು ಕೊಟ್ಟದ್ದು. ಜಿಲೇಬಿ ಐತಿ. ಇವೆಲ್ಲ ಭಕ್ತರು ಕೊಟ್ಟಿದ್ದಾರೆ. ಭಕ್ತರು ಕೊಟ್ಟದ್ದು. ಎಲ್ಲೆಲ್ಲಿಂದ ಬರ್ತಾರೆ? ಯಾವ ಊರ್ಲಿಂದ ಎಲ್ಲಾ ಕೊಪ್ಪಳ ತಾಲೂಕಿನಾಗ ಎಲ್ಲ ಕಾಟಿಗಿ, ಗಂಗಾವತಿ, ಆಮೇಲೆ ಕುಷ್ಟಗಿ ಎಲ್ಲ ಒಂದ್ ಊರಲ್ರಿ. ಎಲ್ಲ 1,000 ಎಲ್ಲ ವರ್ಷ ಬರ್ತ್ರಿ. ಇಲ್ಲಿ 2-3 ಜಿಲ್ಲಾಲಿಂದ ಬರ್ತಾರೆ. ಅಕ್ಕಿ ಬಂದವು. 20 ಲಾರಿ ಅಕ್ಕಿ ಬಂದವ್ರಿ. ಆಮೇಲೆ ಕಟ್ಟಿಗೆ ಬಡ್ಡಿ 40 ಗಾಡಿ ಬಂದವು. ಕಟ್ಟಿಗೆ ಸಕ್ರಿ ಎಲ್ಲಾ ಬಂದತ್ರಿ. ಒಂದು ಉಪ್ಪಿನಿಂದ ಹಿಡಿದು ಎಲ್ಲಾ ಭಕ್ತರ ತಗೊಂಡ್ ಕೊಟ್ಟಿರೋ. ಭಕ್ತರ ಮೇಲೆನೆ ಜಾತ್ರೆ ನಡೀತಾ ಇದೆ. ಹೌದೌದು. ಮತ್ತೆ ಕೊಪ್ಪಳ ಜಾತ್ರೆ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಅನ್ಸಿಕ? ಅದು ಏನ್ ಸಿದ್ಧಗಂಗಾ ಮಠ ಐತಲ್ರಿ, ಕುಂಭಮೇಳ ಅಂತಾರಲ್ಲ. ಈ ನಮ್ಮ ಕೊಪ್ಪಳದಾಗ ಜಿಲ್ಲಾದಾಗ ಇದು ಕುಂಭಮೇಳ ಅಂತ ಗೋವಿಮಠ ಏನ್ರಿ. ದಕ್ಷಿಣ ಭಾರತದ ಕುಂಭಮೇಳ. ದಕ್ಷಿಣ ಭಾರತದ ಕುಂಭಮೇಳ. ಸರಿ. ಥ್ಯಾಂಕ್ ಯು. ನಮಸ್ಕಾರ. ಇಲ್ಲಿ ನೋಡ್ಬೋದು ನೀವು ಕಾಯಿಪಲ್ಯ ವಿಭಾಗ ಇದೆ. ಆ ಕಡೆ ಹೋಗೋಣ ಬನ್ನಿ ಸ್ನೇಹಿತರೆ. ಈ ಕಡೆ ನೋಡ್ಬೋದು, ಈ ಕಡೆ ಮೆಣಸಿನ್ಕಾಯಿ ಇದೆ, ಆ ಕಡೆ ಕುಂಬಳಕಾಯಿ ಇದೆ. ಅಲ್ಲಿ ಸ್ನೇಹಿತರು ಊಟ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ ತಾಯಂದ್ರಿದ್ದಾರೆ, ಅವ್ರು ಮಾತಾಡ್ಸೋಣ ಬನ್ನಿ. ತಾಯಂದ್ರು ಬದನೆಕಾಯಿನ ಎಸ್ತಾ ಇದ್ರೆ, ಅವ್ರು ಮಾತಾಡ್ಸೋಣ ಬನ್ನಿ. ಅಮ್ಮರ, ನಿಮ್ಮ ಹೆಸರು? ಮಾಳಮ್ರಿ. ನಿಮ್ಮ ಹೆಸರು? ಯಾವ ಊರ್ರಿ ನಿಮ್ದು? ನಮ್ದು ಚಿನ್ನೂರ್ರಿ. ಚಿನ್ನೂರ್ರಿ. ಇಲ್ಲಿ ಸೇವಾ ಮಾಡ್ಲಿಕ್ಕಂತ ಬಂದಿರಿ? ಹೌದ್ರಿ. ಮೂವರು ಚಿನ್ನೂರ, ಇವ್ರು ತಾವ್ರಿಗೆರೆ, ವೀರಾಪುರ. ಎಲ್ರು ಸೇವಾ ಮಾಡ್ಲಿಕ್ಕಂತಾನೆ ಬಂದಿರಿ ಅಲ್ಲಿಂದ? ನೀವು ಎಷ್ಟ್ ದಿನಗಳ ಕಾಲ ಇರ್ತೀರಿ ಇಲ್ಲಿ ಸೇವಾ ಮಾಡ್ಲಿಕ್ಕೆ? ನಾವು ಇಲ್ಲೇ ಮಕ್ಕಳು ನೌಕರಿ ಮಾಡ್ತಾರ್ರಿ. ಮಕ್ಕಳ ತಕ್ ಬಂದಿವಿ. ಯಾವಾಗ ಬರೋದು, ಸ್ವಲ್ಪ ಮಾಡೋದು, ಊಟ ಮಾಡೋದು, ಅವಾಗ ಬಂದು ಸೇವಾ ಮಾಡಿ ಹೋಗೋದು. ನೀವು ಗವಿಮಠದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ನಮಗೆ ತಾತನ್ ಮಾಡಕ್ ಇಷ್ಟ ಅಂತ ಬಂದಿವ್ರಿ. ನಾವ್ ಮೆತ್ತಗಾಗಿ ಕೈ ಕಾಲಿಲ್ಲ ಮಾಡಿದ್ರಿ. 1 ವರ್ಷ 2 ವರ್ಷ ಮಾಡ್ತವ. ತಾತನ್ ಪ್ರಸಾದ ಮಾಡೋದು, ಸ್ವಲ್ಪ ಕೆಲಸ ಮಾಡಿ ಹೋಗ್ಬೇಕಂತ ಬಂದಿವ್ರಿ. ಖುಷಿ. ಅಜ್ಜಾರ, ನಿಮ್ಮ ಹೆಸರು? ನಮ್ಮ ಹೆಸರು ಸಣ್ಣಪ್ಪ ಅಕಾರಿ. ಊರು ಹಿರೇಬೊಮ್ಮನಾಳ್ರಿ. ನಾವು ಶಾಲೆ ಕಲ್ತಿಲ್ರಿ ಅಪ್ಪ, ನಿರಾಕ್ಷರಿ ರೀ. ವಿದ್ಯೆ ಇಲ್ದ ಅಜ್ಜಿಗಿಂತ ಕಡಿರಿ ಅಪ್ಪ. ಇಲ್ರಿ, ವಿದ್ಯೆ ಇರ್ಲಿಕ್ಕೆ ಏನಂತ್ರಿ, ವಿವೇಕ ಇದ್ರ ಮುಗಿತ್ರಿ. ಕೆಲವೊಂದಿಷ್ಟು ಜನಕ್ಕೆ ಈಗ ವಿದ್ಯೆ ಇರುತ್ರಿ, ಯಾರ ಜೊತೆ ಹೆಂಗ್ ಮಾತಾಡ್ಬೇಕನ್ನೋದು ಗೊತ್ತಿರಲ್ರಿ. ವಿದ್ಯೆ ಇರ್ಲಿಕ್ಕೆ ಅಷ್ಟತ್ರಿ. ನಾವು ಯಾರ ಜೊತೆ ಹೆಂಗ್ ಮಾತಾಡ್ಬೇಕನ್ನೋದು ಗೊತ್ತಿದ್ರೆ ಅಷ್ಟೇ ಸಾಕ್ರಿ. ಇದು ನೀವು ಇಲ್ಲಿ ಸೇವೆ ಮಾಡ್ಲಿಕ್ಕೆ ಬಂದಿರೋದ್ರಿ? ಈ ಸೇವೆ ಮಾಡಕ್ ನೋಡ್ರಿ 11ನೇ ವರ್ಷದ ಸೇವಾ ರೀ ಇದೆ. 11 ವರ್ಷ 11 ವರ್ಷ ನಿರಂತರ ಸೇವಾ ಮಾಡ್ಕೊಂತ ಬಂದಿವ್ರಿ ಅಪ್ಪ. ಇದು ಕೊಪ್ಪಳ ಅಲ್ರಿ, ಹೋಳಿಗೆಕ್ ಮಾಡಿದಂತ ಹಪ್ಪಳ. ಕೊಪ್ಪಳ ಎಲ್ಲವೂ ಶಿವನ ಸಪ್ಪಳ. ಎಲ್ಲಿದನ ಪರಮಾತ್ಮ ಎಲ್ಲಿದನ ಅಂತ ಕೇಳಿದ್ರೆ ಕೊಪ್ಪಳ ಗ್ರಾಮದಾಗ ಹೊಡೆದ್ ಮೂಡ್ಯಾನ ಏನ್ರಿ. ಸತ್ಯ ಧರ್ಮವು ಮಾಡು ತಂದೆ, ನಿತ್ಯ ನಿರಪವ ನೀಡು ತಂದೆ, ಸತ್ಯತನದಲ್ಲಿ ನಡೆಯುವ ಭಕ್ತರನ್ನ ಎತ್ತಿ ಮುದ್ದಾಡಿಸಿ ತಂದೆ ಅಂತಂದೇಳಿ ಗೌಸಿದಪ್ಪ ನೋಡ್ರಿ ಇವತ್ತು 5,000 ಮಕ್ಕಳಿಗೆ ಶಾಲಿ ಕಟ್ಸಿ ಏನ್ರಿ 5,000 ಮಕ್ಕಳು ಶಾಲಿ ಕಲಿತಾ ಇದ್ದಾವ್ರಿ. ಮತ್ತೆ ಈ ಕಡೆ ಇವು ಬ್ಯಾರೆ ಹುಡ್ರಿ ಇವು ಶಾಲಿ ಕಲಿವು. ಅದಕ್ ನೋಡ್ರಿ ಈ ನಮ್ ಕೊಪ್ಪಳ ಅಪ್ಪನ ಬಗ್ಗೆ ಎಷ್ಟ್ ಹೇಳಿದ್ರೆ ಕಡಿಮೆ ರೀ. ನಡೆದಾಡುವ ದೇವ್ರು ಇಂತ ಒಂದು ಪರಮಾತ್ಮನ ನಾವು ಕಾಣ್ಬೇಕಾದ್ರ ನಮ್ಮ ಪೂರ್ವ ಜನ್ಮದ ಪುಣ್ಯ ರೀ ಅಪ್ಪ. ಇಂತ ಪರಮಾತ್ಮ ಸಿಗಬೇಕಾದ್ರ ಇವತ್ ನೋಡ್ರಿ ಶರಣರ ಆಡಿದ ಮಾತು ಸಕ್ಕರೆ ಇವು ಬೆಲ್ಲ, ಶರಣರ ಮಾತು ಸುಳ್ಳಲ್ಲ, ಶರಣರ ಆಡಿದ ಮಾತು ಹುಸಿ ಇಲ್ಲ ಅಂತಂದೇಳಿ ಇವತ್ತು ಕದ್ರ ಕದಿಬೇಕು ಒಂದು ಬಿಂದಿಗೊಂದು
ಬಿದ್ರ ಬೀಳ್ಬೇಕು ದೊಡ್ಡವ್ರ ಬೆನ್ನ ಅಂತಂದೇಳಿ ಸತ್ಯ ಶಿವ ಶರಣರ ಸಂಘ ಮರತ ನಾನು ಇರುವುದು ಹೆಂಗ, ಶರಣರ ಸಂಘ ಅರಿಯದು ಮಂಗ, ಅಲ್ಪರ ಸಂಘ ಅದೇ ಮಾನಭಂಗ, ದುಷ್ಟರ ಸಂಘ ದೂರ ಆಗುವುದೆಂಗ ಅಂತಂದೇಳಿ ಶ್ರೀ ಗುರು ವಚನವ ಪಾಲಿಸಿದಾಗಲೇ ದೊರೆಯದು ಮುಕುತಿ ನರರಿಗೆ, ಸದ್ಗುರುವಿನ ಮಹಿಮೆ ಏನು ಬಲ್ಲರು ನರ ಕುರಿಗಳು ಅಂತಂದೇಳಿ ಇಲ್ಲಿ ಕೊಪ್ಪಳ ಗ್ರಾಮದಾಗ ಮನಸ್ಸು ಕೊಟ್ಟು ಯಾರ್ಯಾರ ಹೆಂಗಂಗ್ ಸೇವಾ ಮಾಡ್ತಾರಂದ್ರ ಅವ್ರವ್ರಿಗೆ ಹಂಗಂಗ ಸತ್ಯ ಧರ್ಮವು ಮಾಡತಂದೆ, ನಿತ್ಯ ನಿರೂಪವ ನೀಡುತ್ತಂದೆ, ಸತ್ಯತನದಲ್ಲಿ ನಡೆಯುವ ಭಕ್ತರನ್ನ ಎತ್ತಿ ಮುದ್ದಾಡಿಸುತ್ತಂದೆ ಅಂತಂದೇಳಿ. ಅಲ್ರಿ ನೀವು ಮೊದ್ಲಾಗ ಹೇಳಿದ್ರಿ ನಾನು ಓದಿಲ್ಲ ಸಾಲಿ ಕಲ್ತಿಲ್ಲ ಅಂತಂದ. ಏನ್ರಿ ಸಾಲಿ ಕಲ್ತವ್ರ ನಿಮ್ ಮುಂದ್ ಲಗ ಹೊಡೆದ ಸೈ ನಿಜ ರೀ, ಅಜ್ಜರ್ ನೋಡಿದಂಗ ಐತ್ರಿ ನಮ್ಗ. ಈ ವಚನಗಳ ನಮ್ಗ ಗೊತ್ತಾಗಲ್ರಿ, ನಮ್ಗಂತಲ್ರಿ ಎಂತೆಂತ ರೀ ಇನ್ನೊಂದ್ ಜಗ್ಗಿ ಹೇಳ್ತಾರ್ರಿ. ಕರುನಾಡಿನ ಕಲ್ಪತರು ನಮ್ಮ ನಾಡು, ನಮ್ಮ ಹೆಮ್ಮೆಯ ಕೊಪ್ಪಳ ನೋಡು, ಸಂತ ಶರಣರು ಬೆಳೆದ ಸ್ವರ್ಗದ ಬೀಡು, ಗವಿ ಸಿದ್ದೇಶ್ವರ ಜಗ ಬಾಗಿಬೇಕಾದ ಬೇಡು. ನೋಡಿದ್ರಲ್ಲ ಸ್ನೇಹಿತರೆ, ಜಾತ್ರೆ ಪೂರ್ವಭಾವಿ ಸಿದ್ಧತೆಯನ್ನು ಇಲ್ಲಿ 99% ನಾನು ಅನ್ಕೊಂಡ್ ಬಂದಿದ್ದೆ ಭಕ್ತಾದಿಗಳು ಎಲ್ಲ ಮಾಡ್ತಾರಪ್ಪ ಅಂತಂದು. ಆದ್ರೆ ನಾನು ಅನ್ಕೊಂಡಂಗೆ ಇರ್ಲಿಲ್ಲ. ಅದರಲ್ಲಿ ಒಂದು 50% ನಮ್ಮ ವಿದ್ಯಾರ್ಥಿಗಳನ್ನ ಎಲ್ಲಾ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಾಗಿದ್ದಾರೆ. ಯಾವ ರೀತಿಯಪ್ಪ ಅಂದ್ರೆ ತಮ್ಮ ಹಾಸ್ಟೆಲಲ್ಲಿ ಅದು ಇಲ್ಲೊಂದು ರೂಲ್ಸ್ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಎಲ್ರು ಹಾಸ್ಟೆಲಲ್ಲಿರೋ ಎಲ್ರು ಕರ್ಕೊಂಡ್ ಬರ್ತಾರೆ ಅಂತಂದು. ಆದ್ರೆ ಇಲ್ಲಿ ಬೇರೆ ತರನೇ ರೂಲ್ಸ್ ಇದೆ. ಅವ್ರು ಇಷ್ಟ ಇದ್ರೆ ಸೇವೆ ಮಾಡ್ಲಿಕ್ಕೆ ಬರ್ಬೋದು, ಇಲ್ಲಾಂದ್ರೆ ಹಾಸ್ಟೆಲಲ್ಲೇ ಇರ್ಬೋದು ಅಂತಂದು ಇಲ್ಲಿ ಇರುವಂತ ಸ್ಟೂಡೆಂಟ್ಗಳು ನಮ್ಗೆ ಹೇಳಿದ್ರು. ಜಾತ್ರೆಯನ್ನು ತುಂಬಾ ವಿಜೃಂಭಣೆ ನಡೀತಾ ಇದೆ. ನಾಳೆ ತೇರಿದೆ, ತೇರಿಗೆ ಎಲ್ರು ತಪ್ಪದೆ ಬನ್ನಿ ಅಂತ ಹೇಳ್ತಾ ಮತ್ತೆ ಮುಂದೆ ಸಿಗ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.